ನೆಕ್ಸ್ಟ್ ಕಮ್ಸ್ ದ ಗೋಲ್ಡನ್ ಬೂಟ್. ಗೋಲ್ಡನ್ ಬೂಟ್ ಯಾರಿಗ್ ಸಿಗುತ್ತೆ ಅನ್ನೋದೊಂದು ಪ್ರಶ್ನೆ. ನಿಮ್ ಪ್ರಕಾರ ಯಾರಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ನನ್ ಪ್ರಕಾರ ಈಗ ಲೀಡ್ ಆಗಿರೋದು ಮೆಸ್ಸಿ ತಾನೆ, 8 ಗೋಲ್ಸ್. ಅಲ್ಲಿ 8 ಗೋಲ್ಸ್ ಅಲ್ಲಿ ಮೆಸ್ಸಿ ಇದ್ದಾರೆ, ಮತ್ತೆ 7 ಗೋಲ್ಸ್ ಅಲ್ಲಿ ಮಬಾಪೆ ಮತ್ತೆ ಹಾಲೆಂಡ್ ಇದ್ದಾರೆ, ಮತ್ತೆ ಹ್ಯಾರಿ ಕೇನ್ ನಾನು ಯಾರಿಗೂ ಕಮ್ಮಿ ಇಲ್ಲಪ್ಪ ಅಂತ 6 ಗೋಲ್ ಅಲ್ಲಿ ಇದ್ದಾರೆ. ಸೊ ಈ 4 ಜನನು ಕ್ವಾರ್ಟರ್ ಫೈನಲ್ ಅಲ್ಲಿ ಇದ್ದಾರೆ. ಪ್ರತಿಯೊಂದು ಮ್ಯಾಚ್ ಆಡೇ ಆಡ್ತಾರೆ. ನನ್ ಪ್ರಕಾರ ಗೋಲ್ಡನ್ ಬಿಟ್ಟು ಯಾಕೋ ಹ್ಯಾರಿಕೇನಿಗೆ ಹೋಗ್ಬೋದಾ. 6 ಅಲ್ಲಿ ಇದ್ರು ಇನ್ನು 3 ಮ್ಯಾಚಸ್ ಫೈನಲ್ ಸೇರ್ಸಿ 3 ಮ್ಯಾಚಸ್ ಸಿಗುತ್ತೆ ಫೈನಲ್ ತನಕ ಬಂದ್ರೆ. ಆ ಮೋಸ್ಟ್ ಪ್ರಾಬಬ್ಲಿ ಇಂಗ್ಲೆಂಡ್ ಪ್ಲೇಯರ್ಸ್ ಆಸ್ ಅ ಟೀಮ್ ಆಗಿ ಆಡ್ತಾ ಇದ್ದಾರೆ. ಮೇ ಬಿ ಅಸಿಸ್ಟ್ ಏನಾದ್ರು ಚೆನ್ನಾಗಿ ಸಿಕ್ಕಿದ್ರೆ 1 of 2 ಮ್ಯಾಚಸ್ ಅಲ್ಲಿ, ನಾಟ್ ಆಲ್ ದ ಮ್ಯಾಚಸ್, 2 ಮ್ಯಾಚ್ ಅಲ್ಲಿ ಅವ್ರಿಗೆ ಚಾನ್ಸ್ ಇದೆ. ಟೂ ತ್ರೀ ಅಸಿಸ್ಟ್ ಗಳು ಹಾಗೆ ಟೂ ಬಂದು ತ್ರೀ ಗೋಲ್ ಸಿಕ್ಕಿದ್ ಸಾಕು. ಅಸಿಸ್ಟ್ ಸಿಕ್ಕಿದ್ರೆ ನನ್ ಪ್ರಕಾರ ಸಾಕು. ಹ್ಯಾರಿಕೇನೆ ಜಾಸ್ತಿ ಇದೆ. ಈಗ ಜಾಸ್ತಿ ಇದೆ. ಏನಾದ್ರು ಹ್ಮ್ ಈಕ್ವಲ್ ಆದ್ರೆ ಗೋಲು ಮೆಸ್ಸಿ ಇವರಿಗೆ ಯಾರಿಗೆ ಆದ್ರೂ ಈಕ್ವಲ್ ಆದ್ರೆ ಹ್ಯಾರಿಕೇನಿನ್ ಜಾಸ್ತಿ ಇದೆ ಅಸಿಸ್ಟ್. ಹೌದು. ಹಾ, ಸೊ ಒಂದು ಅದು ಬರುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ನೀವು ಸದ್ಯಕ್ಕೆ ಮೆಸ್ಸಿ ಫ್ರಂಟ್ ರನ್ನರ್ ಅಲ್ಲಿ ಇದ್ದಾರೆ. ಸೊ ಅದು ಫ್ರಂಟ್ ಯಾವ ರನ್ನರ್ ಗಳಿಗೆ ಇದಾರೆ. ಬೇಕಾದ್ರೂ ಚೇಂಜ್ ಆಗ್ಬೋದು. ಯಾಕಂದ್ರೆ ನಿನ್ನೆ ಮ್ಯಾಚ್ ಸಾಕ್ಷಿ ಅದಕ್ಕೋಸ್ಕರ. ಯಾವ್ದು ಇದ್ರಲ್ಲಿ ಅನ್ಪ್ರಿಡಿಕ್ಟೇಬಲ್ ಆಕ್ಚುಲಿ ಹೇಳ್ಬೇಕಂದ್ರೆ. ಮೋಸ್ಟ್ ಪ್ರಾಬಬ್ಲಿ ನಿನ್ನೆ ಮ್ಯಾಚ್ ಮತ್ತೆ ನನಗೆ ಗೊತ್ತಿರಂಗೆ ಹೇಳ್ಬೇಕಂದ್ರೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ಕೊಂಡು ಅಥವಾ ಡಿಫೆಂಡ್ ಮಾಡ್ಕೊಂಡು ಆಡಿದ್ರೆ ಈಜಿಪ್ಟ್ ಅವ್ರು ಸ್ವಲ್ಪ ತಲೆ ಓಡಿಸಿ ಈಜಿಪ್ಟ್ ಮೇ ಅವ್ರಿಗೆ ಬಿ ತಲೆ ಎಲ್ಲೋ ಉಪಯೋಗಿಸಿದ್ರೆ ಸಾಕಿತ್ತು ಅವ್ರು. ಹ್ಮ್ ಅವ್ರು ದೊಡ್ಡ ಇನ್ನೊಂದ್ 5 ಗೋಲ್ ಹೊಡ್ಯಕ್ ಹೋದ್ರೆ ಇನ್ನೇನಾಗುತ್ತೆ, ಹಾ ಸಾಕಿತ್ತು. ಇನ್ ಕರೆಕ್ಟ್. 1 ಗೋಲ್ 2 ಗೋಲ್ ಲೀಡು 15 ನಿಮಿಷ ಟೈಮ್ ವೇಸ್ಟ್ ಆರಾಮ್ಸೆ ಮಾಡ್ಬೋದು ಬಾಲ್ನ. ಗೋಲ್ ಕಿ ಜೊತೆನೆ 15 ನಿಮಿಷ ಅಲ್ಲಲ್ಲೇ ಎಲ್ಲೆಲ್ಲೋ ಒತ್ಕೊಂಡು ಆಡೋದ್ ಬಿಟ್ಟು ಗಲ್ಲಿ ಫುಟ್ಬಾಲ್ ಕಾರ್ನರ್ ಆಡ್ಬೇಕಿತ್ತು ಅವ್ರು ಸೀನರಿಗೆ ಇಂಟರ್ನ್ಯಾಷನಲ್ ಹೊಡೆಯೋದು. ಫುಟ್ಬಾಲ್ ಅಲ್ಲಿ. ಸೊ ಅವ್ರ ಆ ಟ್ಯಾಕ್ಟಿಕ್ಸ್ ಅವ್ರು ಯೂಸೇ ಮಾಡ್ಲಿಲ್ಲ. ಅಟ್ಯಾಕಿಂಗ್ ಮೈಂಡ್ ಸೆಟ್ ಅಲ್ಲೇ ಇದ್ರು ಕೊನೆವರೆಗೂ. ಮೇ ಬಿ ಅದೇ ಅವ್ರಿಗೆ ಬ್ಯಾಕ್ ಫೈರ್ ಆಯ್ತು ಅನ್ಸುತ್ತೆ. ಮತ್ತೆ ಬ್ರೋ ಈ ಒತ್ತಡದಲ್ಲಿ ಇದ್ದಾಗ್ಲೇ ಈಗ ಹೀರೋಗಳು ಜಾಸ್ತಿ ಹುಡುಕ್ತಾ ಇದು ಹುಟ್ಟಾಕ್ಬೋದು ಈಗ್ಲೇ. ಈಗ ಆಕ್ಚುಲಿ ನಿಮಗೆ ಪ್ರೆಸೆಂಟ್ ಹೇಳ್ಬೇಕಂದ್ರೆ, ಸಿಚುವೇಶನ್ ಅಲ್ಲಿ. ನಿಮಗೆ ಹೀರೋಗಳು ಬರೋದೇ ಈ ತರ ಸಿಚುವೇಶನ್ ಅಲ್ಲಿ. ಹಾ, ನೀವು 2018 ವರ್ಲ್ಡ್ ಕಪ್ ಫೈನಲ್ ತಗೊಳ್ಳಿ, ಅವಾಗ ಇನ್ನು ಚಿಕ್ಕ ಹುಡುಗ. ಈವನ್ ಲಾಸ್ಟ್ ಇಯರ್ ವರ್ಲ್ಡ್ ಕಪ್ ಫೈನಲ್ಸ್ ತಗೊಳ್ಳಿ, ಅವಾಗ್ಲೂ ಕೂಡ ಮಬಾಪೆ ವಾಸ್ ಲೈಕ್ ನೋ ಒನ್ ಆಕ್ಚುಲಿ ಕಂಪ್ಯಾರಿಟಿವ್ಲಿ, ಬಟ್ ಲೈಕ್ ಹಿ ಬ್ರಾಟ್ ದ ಗೇಮ್ ಬ್ಯಾಕ್ ಇನ್ 63rd minute ಆಕ್ಚುಲಿ. ಅವಾಗ್ಲೂ ಕೂಡ 2-0 ಲೀಡ್ ಅವಾಗ ಇದ್ದಿದ್ನ. ಒಬ್ನೇ ಇಡೀ ಅರ್ಜೆಂಟಿನಾ ನೀರ್ ಕುಡ್ಸಕ್ ಹೊಲ್ಟಿದ್ದ ಆಲ್ಮೋಸ್ಟ್. ಬಟ್ ಆಕ್ಚುಲಿ ಸ್ವಲ್ಪ ಅದು 1 vs ದ ಹೋಲ್ ವರ್ಲ್ಡ್ ಅಂತ ಹೇಳ್ಬೋದೇನೋ ಕೆಲವೊಂದ್ಸಲಿ. ಆ ರೇಂಜಿಗೆ ಮಾತ್ರ ತುಂಬಾ ಒನ್ ಆಫ್ ದ ವರ್ಸಟೈಲ್ ಪ್ಲೇಯರ್ ಅಂಡ್ ಆಲ್ಸೋ ಬೆಸ್ಟ್ ಮ್ಯಾಚ್ ಅಂತ ಹೇಳ್ಬೋದು. ಇನ್ನ ಲಿಮಿಟೆಡ್ ಎಡಿಷನ್ ಆಫ್ ಫುಟ್ಬಾಲ್ ಆಫ್ ನಾಲೆಡ್ಜ್ ಅಲ್ಲಿ ಇರೋರಿಗೆ ಗೊತ್ತಿರುತ್ತೆ ಅದು. ಆಕ್ಚುಲಿ ಅವಾಗ ಅವನು ನಿನ್ನೆ ಕೂಡ 18 ನೀವು ಅಲ್ಲಿ ಗೆದ್ದಾಗ ನಂಬ್ತಿರೋ ಬಿಡ್ತಿರೋ, ನಿನ್ನೆ ಯಾರು ಫುಟ್ಬಾಲ್ ಜಾಸ್ತಿ ನೋಡಲ್ಲ ಅವ್ರಿಗೂ ಒನ್ ಆಫ್ ದ ಇಂಟ್ರೆಸ್ಟ್ ಬರ್ಸೋಂತ ಮ್ಯಾಚ್ ಇತ್ತು ನಿನ್ನೆ. ನೀವು ಸೆಕೆಂಡ್ ಹಾಫ್ ನೋಡಿದ್ರೆ ಯಾರಿಗಾದ್ರೂ ಹಂಗೆ ರೋಮ ಎದ್ ನಿಂತ್ಕರುತ್ತೆ ಆ ತರ ಇತ್ತು ಮ್ಯಾಚ್. ಮತ್ತೆ ಆಲ್ಮೋಸ್ಟ್ ಅದು ಮುಗ್ದೋಗಿತ್ತು ಆಲ್ಮೋಸ್ಟ್. ಹೆಂಗೆ ಅಂದ್ರೆ ಇನ್ನೇನು ಮುಗೀತು, ಇನ್ನೇನು ಜಸ್ಟ್ ಆಡ್ಬೇಕಲ್ಲ ಇನ್ 15 ನಿಮಿಷ ಅಂತ ಇದ್ದಂಗಿತ್ತು. ಬಟ್ ಅಲ್ಲಿಂದ ಗೇಮ್ ಚೇಂಜ್ ಆಗಿದೆ ವಿಪರ್ಯಾಸ ಅಂತಾನೆ ಹೇಳ್ಬೋದು ಬ್ರೋ. ಹೌದೌದು. ಸೊ ನಮ್ಮ ಜನರೇಷನ್ ಕಿಡ್ಸ್ಗೆ, 90s ಕಿಡ್ಸ್ ಅಥವಾ 2000 ಕಿಡ್ಸ್ಗೆ, ಇವನ್ ಸೋ ಕಾಲ್ಡ್ ಜೆನ್ಸಿಸ್ಗೆ ಒಂದ್ ಲಾಸ್ಟ್ ಕ್ವಶನ್ಸ್ ನಾನೇನ್ ಕೇಳ್ತೀನಿ ಅಂದ್ರೆ, ನಿಮ್ ಪ್ರಕಾರ ಏನ್ ಅನ್ಸುತ್ತೆ? ಸೊ ಎಂಡ್ ಆಫ್ ಎನ್ ಎರಾ ಅಂತೀರಾ? ರೊನಾಲ್ಡೋ ಮತ್ತೆ ನೇಮರ್ ಆದ್ರು, ಈಗ ಮೆಸ್ಸಿ ಕೂಡ ಎಲ್ಲ ನಾಳೆ. ಇಲ್ಲ, ಮೆಸ್ಸಿ ಆಲ್ಮೋಸ್ಟ್ ಮುಗೀತು. ಎಲ್ಲಿಗೆ ಎಂಡ್ ಆಗುತ್ತೆ ಆ ಟೂರ್ನಮೆಂಟ್ ಅಲ್ಲಿಗೆ ಆಲ್ಮೋಸ್ಟ್ ಕೆರಿಯರ್ ಎಂಡ್ ಅವ್ರದ್ದು. ಟೂರ್ನಮೆಂಟ್ ಫೈನಲ್ ತನಕ ಹೋದ್ರೆ ಫೈನಲ್, ಸೆಮಿಫೈನಲ್ ತನಕ ಹೋದ್ರೆ ಸೆಮಿಫೈನಲ್, ಇಲ್ಲ ಮಿಸ್ ಕ್ವಾರ್ಟರ್ ಫೈನಲ್ ಹೋದ್ರೆ ಕ್ವಾರ್ಟರ್ ಫೈನಲ್ಗೆ ಎಂಡ್ ಅಷ್ಟೇ. ಸೊ ಇನ್ನ ಎಂಡ್ ಆಫ್ ಆಗಲ್ಲ, ಎನ್ ಎರಾ. ಬರ್ಬೇಕು. ಈಗ ಆಲ್ರೆಡಿ 39 ಇಯರ್ಸ್, ನೆಕ್ಸ್ಟ್ ಬರೋತ್ತಿಗೆ 43. ಕಷ್ಟ ಆಗುತ್ತೆ, ಆಗಲ್ಲ. 43 ಎಲ್ಲ ತುಂಬಾ ಕಷ್ಟ ಆಗುತ್ತೆ. ಫುಟ್ಬಾಲ್ ಸ್ವಲ್ಪ ಗೇಮ್ ರಿಕ್ವೈರ್ಸ್ ಸ್ವಲ್ಪ ಸ್ಟ್ರೆಂತ್. ನನಗ್ ಪ್ರಕಾರ ಇಟ್ಸ್ ಬೇರೆ ಗೇಮ್ ಸ್ಟ್ರೆಂತ್, ತರ ಅಲ್ಲ, ನೀವು ಎಜಿಲಿಟಿ, ಏಜ್ ಆದ್ಮೇಲೆ ಆಡ್ಬೋದು ಜಾಸ್ತಿ ಅನ್ನೋ. ಎಜಿಲಿಟಿ ಬೇಕು. ಸ್ಟ್ರೆಂತ್ ಹೌದೌದು. ಅನ್ನೋದ್ಕಿಂತ ಎಂಡೋರೆನ್ಸ್ ಬೇಕು ಬ್ರೋ. ಎಂಡೋರೆನ್ಸ್ ಎಜಿಲಿಟಿ ಎಲ್ಲ ಹೌದು. ಜಾಸ್ತಿ ಇರ್ಬೇಕು. ಹ್ಮ್ ಆಗಲ್ಲ ನಿಮಗ್ ಬಾಲ್ ನ ತಗೊಳ್ಳೋ ಕಷ್ಟ. ಬೇರೆ ಗೇಮ್ ಆದ್ರೆ ಸ್ವಲ್ಪ, ಕ್ರಿಕೆಟ್ ಎಲ್ಲ ಆದ್ರೆ ಎಷ್ಟು ಏಜ್ ಆದ್ರೂ ಬೇಕಾದ್ರೆ ಆಡ್ಬೋದು. ಇವೆಲ್ಲ ಆಗಲ್ಲ. ಹ್ಮ್ ಫುಟ್ಬಾಲ್ ಎಲ್ಲ ನೀವು ಜಾಸ್ತಿ ಓಡಾಡ್ತಾ ಮೂವ್ಮೆಂಟ್ ಇರೋ ಇರ್ಬೇಕು, ಗೇಮ್, ಮತ್ತೆ ಕಷ್ಟ. ನೀವು ತುಂಬಾ ಓಡಾಡ್ತಿರೋ ಗೇಮ್ ಆಗಿರುತ್ತೆ ಇದು. ಲೈಕ್ ಎಂಡೋರೆನ್ಸ್ ಇನ್ನೊಂದೇನು. ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಈಗ. ಹೌದೌದು. ಮತ್ತೆ ನೀವು ನೋಡಿದ್ರೆ ಈ ಸಲಿದು ಲೈಕ್ ಹೊಸ ಹೊಸ ಪ್ಲೇಯರ್ಗಳು ಹುಡ್ಕೊಂತಾರೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಇಲ್ಲಿ ಹಳೆ ಪ್ಲೇಯರ್ಸ್ ಗಳೇ ನಾವು, ಹಳೆ ಬೇರು ಹೊಸ ಚಿಗುರು ಅನ್ನೋ ತರ ಆಡ್ತಿದ್ದಾರೆ. ನೀವು ಫಸ್ಟ್ ಮ್ಯಾಚ್ ಇಂದಲೇ ನೋಡಿದ್ರೆ ಯಾರೇ ಫುಲ್ ಪ್ಲೇಯರ್ ಹೊಸ ಆಗಿರ್ಲಿ, ಪ್ಲೇಯರ್, ಯಾರು ಈ ಹೊಸ ಸಲಿ ಪ್ಲೇಯರ್ ಯಾರು ಅಂತ ಹೇಳ್ಕೊಳಂಗೆ ಯಾರು ಬಂದಿಲ್ಲ. ಅವ್ರೇ ಹ್ಮ್ ಸೊ ನಿಮಗೆ ಮ್ಯಾಬಾಪೆ ಅದೇ ಅವ್ರೆ. ತರ ನೀವು ಗೋಲ್ಡನ್ ಗ್ಲವ್ ಕೂಡ ಗೆಲ್ಬಹುದು. ಸೊ ಅದ್ರಲ್ಲಿ ನನ್ನ ಪ್ರಕಾರ ನನ್ನ ಪ್ರೆಡಿಕ್ಷನ್ ಬಂದ್ಬಿಟ್ಟು ಮ್ಯಾಗ್ನನ್ ಗೆಲ್ಬಹುದು. ಫ್ರಾನ್ಸ್ ಗೋಲ್ ಕೀಪರ್ ಇದ್ದಾರೆ. ಸೊ ಇನ್ನೊಂದು ಬಂದ್ಬಿಟ್ಟು ಮಾರ್ಟಿನೇಸ್. ಸೊ ಹಾ, ಇವರಿಬ್ಬರಲ್ಲಿ
ಯಾರು ಒಬ್ರು ತಗೊಳ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಿದೆ. ಸೊ ಜಾರ್ಡನ್ ಪಿಕ್ಫೋರ್ಡ್ ಕೂಡ ಇದಾರೆ ಇಂಗ್ಲೆಂಡ್ ಕಡೆಯಿಂದ, ಬಟ್ ನನ್ನ ಪ್ರಕಾರ ಇವರು 2 ಜನ ಗೋಲ್ ಕೀಪರ್ ಸ್ವಲ್ಪ ಇದ್ರಲ್ಲಿ ತುಂಬಾ ಮುಂದೆ ಮಿಸ್ ಇದ್ದಾರೆ. ಆಗಿ ಸೊ ಅವರು ಅಲ್ಲ ಮಿಸ್ ಆಗಿ ಕೋಬ ವರ್ಡರ್ ಏನಾದ್ರು ಅರ್ಜೆಂಟಿನಾ ನೋಡಿದ್ರೆ ರೌಂಡ್ ಆಫ್ 16 ಬಂದ್ ಇದಾಗಿದ್ರು ಅವನಿಗೆ ಫಸ್ಟ್ ವೆನ್ಸಿಯಾನೋ ವ್ಯಾನ್ಸಿಯಾನೋ ಯಾರೋ ಅವ್ರ ಹೆಸರೇನು ಬ್ರೋ? ಫಸ್ಟ್ ಮನ್ ವೆನ್ಸಿಯಾನೋ ಮೈಕ್ ಮ್ಯಾಗ್ನೇನಾ? ಹಾ. ಅಲ್ಲ ಬ್ರೋ, ಇವರು ಫ್ರಾನ್ಸ್ ಕೋಬ ಅವರಾ? ವರ್ಡೆ ಗೋಲ್ ಕೀಪರ್. ಕೋಬಾ ಗೋಲ್ ಕೀಪರ್ ಇವ್ರು ಕೋಪಾ ವರ್ಲ್ಡ್ ಈ ಯಾವ ಟೀಮ್ ಇಂದ ಹೇಳಿ ಇವರಲ್ಲ? ವೆನ್ಸಿಯಾನೋ. ಅರ್ಜೆಂಟೀನಾದ? ಅಲ್ಲ ಅರ್ಜೆಂಟಿನಾ ಅರ್ಜೆಂಟೀನಾ. ಅಲ್ಲ ಬ್ರೋ, ಕೋಬಾ ವರ್ಡೆ. ಕೋಬಾ ಅವರು 5 lakhs ಕೋಪಾ ವರ್ಲ್ಡ್. ಪಾಪ್ಯುಲೇಷನ್. ಆ ಯೋ ಇವರು ಆ ಟೀಮ್ ಹೆಸರೇನಪ್ಪ? ಅದೇ ಕೋಬಾ ವರ್ಡೆ 46 ಫಾಲೋವರ್ಸ್ ಇಂದ 20 million ಫಾಲೋವರ್ಸ್. ಓ, ಓಕೆ 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 ಓಕೆ, ಗೊತ್ತಾಯ್ತು. ವೆನ್ಸಿಯಾನೋ ಅವರು ನಿಮ್ಗೆ ಇವರು ಯಾರಂತ ಅವ್ರ ಹೆಸರು? ಆ 31 years. ಇಲ್ಲ ಇಲ್ಲ. ಹಾ. ಬಸ್ ಡ್ರೈವರ್. ಗೊತ್ತಾಯ್ತು ಗೊತ್ತಾಯ್ತು. ಅವರು ಮೋಸ್ಟ್ಲಿ ಮೋಸ್ಟ್ಲಿ ಅಂತ ಹೇಳಕ್ ಆಗಲ್ಲ, ಮೇ ಬಿ ಇದು ಈ ಸಲ ಸಿಕ್ತಿತ್ತು ಅನ್ಸುತ್ತೆ ನನ್ ಪ್ರಕಾರ ಅವರಿಗೆ. ಸೊ ಟಾಪ್ ನೀವು ನೋಡ್ತಾ ರೌಂಡ್ ಹೋದ್ರೆ ಆಫ್ ಅನ್ಸುತ್ತೆ. 16 ಬಂದಿದ್ರು. ರೌಂಡ್ ಕ್ವಾರ್ಟರ್ ಫೈನಲ್ ಬಂದಿದ್ರೆ ಫಿಕ್ಸ್ ಅದು ಅವರಿಗೆ ಬೂಟು. ಇದು ಹಾ. ಗೋಲ್ಡನ್ ಇದು ಗ್ಲೌಸ್ ಹಾ, ಅವರಿಗೆ ಫಿಕ್ಸ್ ಅದು. ಫಿಕ್ಸ್ ಇನ್ ಆ ಆಗ್ತಿತ್ತು. ತರ ಪೇನ್ ನಿನ್ನೆ ಕೂಡ ಉರ್ದು. ನಾನ್ ಹೇಳ್ಬೇಕಂದ್ರೆ, ನಾನ್ ನಿಮಗೆ ಒಂದು ಯಾವ್ದು ಮ್ಯಾಚ್ ನೀವು ನಿನ್ನೆ ಅಬ್ಸರ್ವ್ ಮಾಡಿದ್ರೆ, ಈಜಿಪ್ಟ್ ಗೋಲ್ ಕೀಪರ್ ಆಕ್ಚುಲಿ ಮಾರ್ಟಿನೆಸ್ ರೋಲ್ ಪ್ಲೇ ಮಾಡಿದ್ರು. ಹಾ ಮಾರ್ಟಿನೆಸ್ ಏನು 2022 ಅಲ್ಲಿ ಮಾಡಿದ್ರು, ಈಜಿಪ್ಟ್ ಗೋಲ್ ಕೀಪರ್ ನೀವು ಕ್ಲೋಸ್ಲಿ ಅಬ್ಸರ್ವ್ ಮಾಡಿದ್ರೆ ಅದೇ ಮೈಂಡ್ ಸೆಟ್ ಅಲ್ಲಿ ಇದ್ರು ನಿನ್ನೆ. ಮಾಡಿದ್ರು ಅದು ಕರೆಕ್ಟ್ ಮಾಡಿದ್ರು. ಬಟ್ ಸ್ಲಾಶ್ ಮೂಮೆಂಟ್ ಅಲ್ಲಿ ಸ್ವಲ್ಪ ಅವ್ರ ಡಿಫೆಂಡರ್ ಕೈ ಕೊಟ್ರು. ಅವ್ರ ಡಿಫೆನ್ಸ್ ಕರೆಕ್ಟ್ ಆಗಿ ಇರ್ಲಿಲ್ಲ ಬ್ರೋ. ನೀವ್ ಹೇಳಂಗೆ ಈ ಅವರು ಅಟ್ಯಾಕಿಂಗ್ ಮೈಂಡ್ ಸೆಟ್ ಅಲ್ಲೇ ಇದ್ರು, ನೀವು 5 ಗೋಲ್ ಹೊಡೆಯೋಣ ಅನ್ನೋ ತರ ಅವ್ರು ಹೋಗ್ತಿದ್ರು ಅವರು. ಹ್ಮ್. ಆಲ್ರೆಡಿ ಟೂ ಅವರು ಝೀರೋ ಡಿಫೆನ್ಸ್ ಇರೋದ್ನ. ಡಿಫೆನ್ಸ್ ಹ್ಮ್. 5-0 ಮಾಡಿ ಬ್ಯಾಡ್ ಇತ್ತು ಅವ್ರಿಗೆ. ಒಂದ್ ಗೋಲ್ ಕನ್ಸಿಡ್ ಆದಾಗ್ಲೇ ಅವ್ರು ಒಂಚೂರು ಎಚ್ಚರಿಕೊಂಡಿದ್ರೆ ಗೆಲ್ಬೋದಿತ್ತು. ಓಕೆ, ಟಾಪ್ 4 ಯಾರ್ಯಾರು ಹೇಳಿ ಬ್ರೋ ನಿಮ್ ಪ್ರಕಾರ? ಯಾರ್ಯಾರು ಅಂದಿದ್ದೇಳಿ ನೀವು? ನಮ್ದು ಈಗ ಟಾಪ್ ಮೊರಾಕೋ, ಸ್ಪೇನ್, ಇಂಗ್ಲೆಂಡ್, ಮೊರಾಕೋ, ಅರ್ಜೆಂಟೀನಾನ? ಸ್ಪೇನ್, ಇಂಗ್ಲೆಂಡ್ ಮತ್ತೆ ಅರ್ಜೆಂಟೀನಾ ಬರ್ತಾರೆ. ಸೊ ಅದಾದ್ಮೇಲೆ ಮತ್ತೊಂದು ರೌಂಡ್ ಆಫ್ ಪ್ರಿಡಿಕ್ಷನ್ಸ್ ವಿಡಿಯೋ ನಾವು ಹಾ ಹೇಳೇ ಹೇಳ್ತೀವಿ ಆಬ್ವಿಯಸ್ಲಿ. ಸೊ ನನ್ ಪ್ರಕಾರ ಈ ಪ್ರಿಡಿಕ್ಷನ್ಸ್ ಅಲ್ಲಿ ಹಾ ಆಲ್ಮೋಸ್ಟ್ ಲೈಕ್ ಟ್ರುತ್ ಇದೆ, ಬಿಕಾಸ್ ನನಗೆ ಗೊತ್ತಿರಂಗೆ ನಿಮ್ ಪ್ರಕಾರ ನೀವು ಸ್ಟಾರ್ಟ್ ಆದಾಗ ಒನ್ ಆಫ್ ದ ಕೆಲವೊಂದು ಟೀಮ್ಸ್ ಅನ್ಕೊಂಡಿದ್ರ ಆರ್ಯನ್ ಯಾರು ಬರ್ಬೋದು ಅಂತ ಫೈನಲ್ಸ್ಗೆ ಹೇಳಿ, ನೀವು ಸೆಮೀಸ್ ಎಲ್ಲ ಬಿಡಿ. ಫೈನಲ್ಸಿಗೆ ನನ್ ಪ್ರಕಾರ ನಾನ್ ಅನ್ಕೊಂಡಿದ್ದು ಸ್ಪೇನು ಮತ್ತೆ ಸ್ಪೇನ್ ಬರ್ತಾರೆ ಅನ್ಕೊಂಡಿದ್ದೆ. ಇನ್ನೊಂದು ಇವರು ಇಂಗ್ಲೆಂಡ್. ಓಕೆ. ಸ್ಪೇನ್ ಮತ್ತೆ ಇಂಗ್ಲೆಂಡ್ ಅಂತ. ಸ್ಪೇನ್ ಹ್ಯಾಸ್ ಅ ಚಾನ್ಸ್ ಆಕ್ಚುಲಿ, ಆಫ್ಟರ್ ಅ ಲಾಂಗ್ ಟೈಮ್ ನೀವು ಹಾ ಕಮ್ ಬ್ಯಾಕ್ ಮಾಡಿದ್ರು 2010 ಆದ್ಮೇಲೆ ಒನ್ ಆಫ್ ದ ಬೆಸ್ಟ್ ಟೀಮ್ಸ್ ತಂದ್ರು. ಸೊ ಹ್ಮ್ ಎಲ್ಲ ಒಂದ್ ಕಡೆ ಟೀಮ್ ವರ್ಕ್ ಅಲ್ಲಿ ನೋಡ್ತಿದ್ರೆ ನನಗೆ ಇಂಗ್ಲೆಂಡ್ ಅವರು ಅಟ್ಯಾಕಿಂಗ್ ಆಗ್ಲಿ ಡಿಫೆಂಡಿಂಗ್ ಆಗ್ಲಿ, ಸೊ ಮತ್ತೊಂದು ಪ್ರೋಗ್ರೆಸಿವ್ ಕಡೆ ನೋಡ್ತಿದ್ದಾರೆ ಅವರು. ಆಸ್ ಅ ಟೀಮ್ ಆಡ್ತಿದ್ದಾರೆ ನೀವು ಅಬ್ಸರ್ವ್ ಮಾಡಿದ್ರೆ ಹಾ ಇಂಗ್ಲೆಂಡ್. ಸೊ ಅವರು ಲೀಸ್ಟ್ ವರಿಡ್ ಅಬೌಟ್ ಎನಿ ಅದರ್ ಪ್ಲೇಯರ್ ಆರ್ ಎನಿಥಿಂಗ್ ಆಕ್ಚುಲಿ. ಬಟ್ ಅವರಿಗೆ ಸ್ವಲ್ಪ ಲೀಸ್ಟ್ ಸ್ಕೋಪ್ ಸಿಗ್ತದೆ ಅಂತ ನಿಮ್ಗೂ ಗೊತ್ತು, ನಮಗೂ ಗೊತ್ತು, ಬಿಕಾಸ್ ಆಫ್ ಹಾಟ್ ಫೇವರಿಟ್ಸ್ ಲೈಕ್ ನೀವು ಅರ್ಜೆಂಟೀನಾ ಮತ್ತೆ ನೀವು ಇಂಥ ದೊಡ್ಡ ದೊಡ್ಡ ಪ್ಲೇಯರ್ಸ್ ಇಟ್ಕೊಂಡಾಗ ನೀವು ಅರ್ಜೆಂಟೀನಾ, ಆಬ್ವಿಯಸ್ಲಿ. ಫ್ರಾನ್ಸ್ ಸ್ವಲ್ಪ ಅಂಡರ್ ರೇಟೆಡ್. ಹ್ಯಾರಿಕೇನ್ ಬೇರೆ ಪ್ಲೇಯರ್ಸಿಗೆಲ್ಲ ಹೋಲಿಸಿದ್ರೆ ಸ್ವಲ್ಪ ಅಂಡರ್ ರೇಟೆಡ್ ಅನ್ಸುತ್ತೆ ನಂಗೆ. ಯಾಕೋ ಅಷ್ಟೊಂದು ಅವ್ರಿಗಿರೋ ಪೊಟೆನ್ಶಿಯಲ್ಗೆ ಅಷ್ಟೇನ್ ಮೆಚ್ಚುಗೆ ಸಿಕ್ಕಿಲ್ಲ. ಅಷ್ಟು ಸ್ವಲ್ಪ ಅಂಡರ್ ರೇಟೆಡ್ ಪ್ಲೇಯರ್ ಬೇರೆ ಪ್ಲೇಯರ್ಗೆ ಹೋಲಿಸಿದ್ರೆ. ನೆನೆ ಇನ್ ಕೂಡ ಮೊಹಮ್ಮದ್ ಎಬೆಪೆ ಸಾಲಾ ಅವರು ಜಾಸ್ತಿ ಏನ್ ಅನ್ಕೊಂಡ್ರು, ಅವ್ರದ್ದು ಕೂಡ ಒನ್ ಆಫ್ ದ ಲಾಸ್ಟ್ ವರ್ಲ್ಡ್ ಕಪ್ ಆಗೋದು ಅಂತ ಎಲ್ರಿಗೂ ಅವ್ರದ್ದು ಗೊತ್ತಿತ್ತು. ಲಾಸ್ಟ್. ಮೊಹಮ್ಮದ್ ಸಲಾ ಮುಗೀತು, ಅವ್ರದ್ದು ಮುಗೀತು. ಅವರಿಗೂ ಮುಗೀತು ಟಾಟಾ ಅವ್ರದ್ದು ಬೈ ಬೈ. ಲಾಸ್ಟ್, ಅವರು ಟಾಟಾ ಬೈ ಬೈ ಹೇಳ್ಬೇಕು ಅವರಿಗೆ. ಆದ್ರೆ ಅವ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ, ಬಿಕಾಸ್ ಅರ್ಜೆಂಟಿನಾ ಗೆದ್ದಿದೆ, ಅದು ಹಾಗೆ ಮರೆ ಮಾಚ್ತಾ ಇದೆ. ಅರ್ಜೆಂಟೀನಾ ಬಟ್ ತುಂಬಾ ಜನಕ್ಕೆ ಗೊತ್ತಿರಲ್ಲ. ನೋಡೋರಿಗೆ ಗೊತ್ತಿರುತ್ತೆ ಅಷ್ಟೇ ಪ್ಲೇಯರ್ ಅವರು ಅಂತ. ಇಲ್ಲ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಮೆಸ್ಸಿ, ರೊನಾಲ್ಡೋ, ನೇಮಾರ್ ಬಿಟ್ರೆ, ಬೆಂಬಾಪೆ, ಈಗ ಸ್ವಲ್ಪ ಹಾಲ್ಯಾಂಡ್ ಬಿಟ್ರೆ ಯಾರು ಗೊತ್ತಿರಲ್ಲ ಪ್ಲೇಯರ್ಸ್. ಇಷ್ಟೇ ಜನ ಗೊತ್ತಿರೋದು. ಹೌದು ಹೌದು. ಹಾಲ್ಯಾಂಡ್ ಅವನೊಂಥರ ರಾಕ್ಷಸಪ್ಪ. ನೀವ್ ಹೇಳಂಗೆ ಹಾಲೆಂಡ್ ಅವ್ರದ್ದು ಸ್ಟ್ರಾಟಜಿ ಅಂದ್ರೆ ಸ್ಟ್ರಾಟಜಿಸ್ಟ್ ಅಂತ ನಾ ಹೇಳಲ್ಲ. ನೀವು ಆ 90 ಮಿನಿಟ್ಸ್ ತನಕ ಲಾಸ್ಟ್ ಮಿನಿಟ್ ಫೈಟಿಂಗ್ ಸ್ಪಿರಿಟ್ ಇದೆ ಅವ್ರದ್ದು, ಬಿಟ್ಕೊಡಲ್ಲ. ನೀವು ಬೇಕಾದ್ರೆ ಲೀಡ್ ಎಲ್ಲ 3-0 ನಾನು ಹಾಲೆಂಡ್ ಹೇಳ್ತೇನೆ, ನಾನು ಒಂದು ಗೋಲ್ ಹೊಡೆದೆ ಈ ಮ್ಯಾಚ್ ಮುಗಿಸ್ತೀನಿ, ನಾನು ಸೋತ್ರು ಪರವಾಗಿಲ್ಲ ಅನ್ನೋ ಮೈಂಡ್ ಸೆಟ್ ಅವ್ರದ್ದು. ಯಪ್ಪ ರಾಕ್ಷಸಪ್ಪ. ಏ ಥು. ಆ ಮನುಷ್ಯನ್ ನಾವು ಬೇಕಾದ್ರೆ ಗುದ್ದ ಅಲ್ಲಿ ಯಾರಿಗಾರು ಮಿಸ್ ಆಗಿ ಗುದ್ದಾಡಿ ಸಾಯಿಸ್ಬಿಡ್ತಾರ ಆತರ ನೀವು ಅವ್ರ. ಅವ್ರದ್ದು ಕೆಲವೊಂದು ಗೋಲ್ಸ್ ನೋಡಿ, ಒಳ್ಳೆ
ಕೆರೆ ಓಡಾಡ್ದಂಗೆ ಸೀದಾ ಪಟ್ಟನಂಗ್ ಹೋಗಿ ಹೊಡ್ತಿರ್ತಾರ ಅವ್ನ ಗೋಲು. ಇದು ಎಲ್ಲ ಯಕ್ಷಗಾನ ಎಲ್ಲ ಮಾಡಿ ಆಕ್ಷನ್ಗಳು. ಆ ಕೂದ್ಲು ಬೇರೆ ಕೂದ್ಲು ಇಲ್ಲಿ ಜುಟ್ಟು ಸೇಮ್ ಯಾವ್ದೋ ಇದ್ ಬಂದಂಗ ಆಗುತ್ತೆ ಅಲ್ಲಿ, ಹೋರಿ ಬಂದಂಗೆ ಪಾಪ ಅವ್ರು ಇದಾಗಿ ಹೋಗ್ತಾರೆ. ಆ ಬ್ರೆಜಿಲ್ ಮೇಲೆ ಒಂದ್ ಕಪ್- ಗೋಲ್ ಹೊಡಿತಾರೆ, ಇವು ಫಸ್ಟ್ ಗೋಲು. ಪಾಪ ನಮ್ಮ ಅವ್ರ ಮಂಗಳೂರ್ ಮೇಲೆ ಕಡೆ ಇದು ಕಮಲದ ಕೋಣಗಳು ಓಡ್ತಾವ ಹಾ ಸ್ಟಾರ್ಟಿಂಗ್ ರೇಸ್ ಹಂಗ ಆ ಕೂದ್ಲು ಹಂಗೆ. ಹಂಗೆ ಇದೆ, ಜುಟ್ಟು ಹಿಡ್ಕೊಂಡ್ ನೋಡ್ಬೋದು. ಸೊ ಅದೇ ತರ ಇದು ಆಗುತ್ತೆ, ಏನು ಅದ್ರಲ್ಲಿ ಏನು ಸಂಶಯನೇ ಇಲ್ಲ. ಸೊ ಇದು ಬಂದ್ಬಿಟ್ಟು ನಮ್ಮ ಹಾಟ್ ಫೇವರೇಟ್ಸ್ ಆಗಿದೆ. ನೋಡೋಣ, ಸ್ಟೇ ಓಕೆ. ವೈಟೆಡ್ ಫಾರ್ ದ ಸೆಮಿಫೈನಲ್ಸ್ ಸ್ಟಾರ್ಟ್ ಆಗ್ಬೇಕಾರೆ. ಸೊ ಅದು ರೌಂಡ್ ಆಫ್ 4 ಬರುತ್ತೆ ಅವತ್ತು, ನೋಡೋಣ. ಬಿಕಾಸ್ ಇನ್ನು ಯಾವ್ದಕ್ಕೂ ಕಾಲ ಮಿಂಚಿಲ್ಲ. ಬಿಕಾಸ್ ಈ ಒಂದು ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ಯಾವ್ದು 4 ಮ್ಯಾಚ್ ಇದೆ, ಯಾವ್ದು ನಾಳೆ ಸ್ಟಾರ್ಟ್ ಆಗ್ತಿದೆ. ನಾನು ಹೇಳಕ್ ಇಷ್ಟಪಡ್ತೀನಿ ಎಲ್ಲಾ ಫ್ಯಾನ್ಸ್ ಯಾರ್ಯಾರು ಈ ಎಡಿಷನ್ ವರ್ಲ್ಡ್ ಕಪ್ ನೋಡ್ತಿದ್ದೀರಾ, ಮೋಸ್ಟ್ ಪ್ರಾಬಬ್ಲಿ ಮ್ಯಾಚ್, ಯಾವ್ದೋ ಒಂದು ಟೈಟ್ ಮ್ಯಾಚ್ ಮಾತ್ರ ನನ್ಗೆ ಗೊತ್ತಿರಂಗೆ ನಾರ್ವೆ ಅಥವಾ ಇಂಗ್ಲೆಂಡ್ ಮೇ ಬಿ ಪೆನಾಲ್ಟೀಸ್ ಅಲ್ಲಿ ಬರುತ್ತೆ ಅಂತ ನಂಗೆ ಅನಿಸ್ತದೆ. ಪೆನಲ್ಟೀಸ್ ಡಿಕ್ಲೇರ್ ಆಗ್ಬೋದು ಅದು. ಡಿಕ್ಲೇರ್ ಅಲ್ಲ ಆಗುತ್ತೆ. ಇದು ತುಂಬಾ ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಈ ಕ್ವಾರ್ಟರ್ ಫೈನಲ್ ಇಲ್ಲಿ ಟಾಪ್ 1 ನಾವು ನೋಡ್ಬೇಕಾಗಿರೋ ಮ್ಯಾಚ್ ಇದೆ. ಇದೆ ಅಂದ್ರೆ ಮೀನ್ಸ್ ಸಾಟರ್ಡೆ ಬರುತ್ತೆ, ಸಾಟರ್ಡೆ ಮ್ಯಾಚ್ ಅದು. ಹಾ ಹೌದು, ಸ್ಯಾಟರ್ಡೆ ಬರುತ್ತೆ ಮ್ಯಾಚ್. ಟೆಂತ್ ನಾಳೆ ನಾಡಿದ್ದು ಬರುತ್ತೆ. ಹಾ ಸೊ ಹೈ ವೋಲ್ಟೇಜ್ ಮ್ಯಾಚ್. ಸೊ ಹೋಗ್ತಾ ಹೋಗ್ತಾ ಸ್ವಲ್ಪ ಇಂಡಿಯನ್ ವ್ಯೂವರ್ಶಿಪ್ ಕೂಡ ಜಾಸ್ತಿ ಆಗ್ತದೆ. ನಾನು ಸ್ವಲ್ಪ ಅನಾಲಿಟಿಕ್ಸ್ ನಾನು ನೋಡ್ತಿದ್ದೆ. ಮೋಸ್ಟ್ ಪ್ರಾಬಬ್ಲಿ ಫೈನಲ್ಸ್ ತನಕ ಇದೆ ಮೇಂಟೈನ್ ಮಾಡಿದ್ರೆ ಮೇ ಬಿ ಜಿ ಅವ್ರದ್ದು ಸ್ವಲ್ಪ ಹಾ ರೆವಿನ್ಯೂ ಜನರೇಷನ್ ಸ್ವಲ್ಪ ಜಾಸ್ತಿ ಆಗ್ಬೋದು ಈ ಸಲ. ಜಿಯೋನಿಗೆ ಒಳ್ಳೆ ರೆವಿನ್ಯೂ ಆಯ್ತು, ನಮ್ಮ ಹಾ, ಅಂಬಾನಿ ಮೋದಿ ಮಾಡ್ಬಿಟ್ಟ. ಸೊ ಅವರು ನೀವು ನೋಡಿದ್ರೆ ಸಬ್ಸ್ಕ್ರಿಪ್ಷನ್ ಕಮ್ಮಿ ಇತ್ತು, ನೀವು ಫಿಫಾ ವರ್ಲ್ಡ್ ಕಪ್ ಗಿಂತ ಮುಂಚೆ ನೋಡಿದ್ರೆ. ಈಗ ಫಿಫಾ ವರ್ಲ್ಡ್ ಕಪ್ ಸ್ಟಾರ್ಟ್ ಆದ ಸಬ್ಸ್ಕ್ರಿಪ್ಷನ್ ₹900 ಹೋಗಿತ್ತೇನೋ. 900 ಫಸ್ಟ್ 799 ಇತ್ತು, ಬಟ್ ಕನ್ನಡ ಅದು ಅಂದ್ರೆ ಪರ್ಟಿಕ್ಯುಲರ್ ಆಗಿದೆ ಬ್ರೋ ಅವ್ರದ್ದು. ಕನ್ನಡಕ್ಕೆ ಇಷ್ಟು, ಬರೀ ಕನ್ನಡ ಆದ್ರೆ ಇಷ್ಟು, ಫುಲ್ ಓವರ್ ಆಲ್ ಆತರ ಎಲ್ಲ ಇದೆ ಅವ್ರ ಸಬ್ಸ್ಕ್ರಿಪ್ಷನ್. ಹ್ಮ್. ಸೊ ಹಂಗಾಗಿ ಇದ್ರ ಸ್ವಲ್ಪ ಮಧ್ಯೆ ಆರ್ಯನ್ ಅವರೇ ಒಂದು ಪರ್ಸನಲ್ ಕ್ವಶನ್. ಸೊ ನಿಮಗೆ ಈ ಒಂದು ಟೂರ್ನಮೆಂಟ್ ಸ್ಟಾರ್ಟ್ ಆದಾಗ ಒಂದು ಕೂಗ್ ಬಂತು, ಎಸ್ಪೆಷಲಿ ಕನ್ನಡಿಗರಿಂದ.